ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ 50ಯ ಕಂಪನಿ UPL ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ 3-4 ತಿಂಗಳಿಂದ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಕೋವಿಡ್ ಟೈಮ್ನಲ್ಲಿ ಈ ಸ್ಟಾಕ್ 300ರ ಕೆಳಗಡೆ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಒಳ್ಳೆ ಒಂದು ರಿಕವರಿ UPLನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 830ರ ಅರೌಂಡಲ್ಲಿ UPL ಟ್ರೇಡ್ ಆಗ್ತಿತ್ತು. ಬಟ್ ಕಳೆದ 2 ಕ್ವಾರ್ಟರ್ಗಳಿಂದ UPLನ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಳೆದ 1 ವರ್ಷದಲ್ಲಿ UPL ಆಲ್ರೆಡಿ 40% ಕರೆಕ್ಟ್ ಆಗಿದೆ. ಸೊ ಈ ಒಂದು ಪ್ರೈಸ್ ಕರೆಕ್ಷನ್ಗೆ ರೀಸನ್ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ. ನಾವು ಇವರ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಳೆದ 2 ಕ್ವಾರ್ಟರ್ಗಳಲ್ಲಿ ಕಂಪನಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ 293 ಕೋಟಿಯ ಲಾಸ್ ಡಿಕ್ಲೇರ್ ಆಗಿತ್ತು. ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಅಂದರೆ ರೀಸೆಂಟ್ ಆಗಿ ಏನು ರಿಸಲ್ಟ್ ಬಂತು ಆ ಒಂದು ಕ್ವಾರ್ಟರ್ನಲ್ಲಿ 1600 ಕೋಟಿಯ ಲಾಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಕಳೆದ 3 ಕ್ವಾರ್ಟರ್ಗಳಿಂದ ಅಷ್ಟೊಳ್ಳೆ ಪರ್ಫಾರ್ಮೆನ್ಸ್ UPLನ ಕಡೆಯಿಂದ ಬರ್ತಿಲ್ಲ. ಹಾಗೆ ನೀವು ಅವರ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗುತ್ತೆ. 1216 ಕೋಟಿಯ ಆಪರೇಟಿಂಗ್ ಪ್ರಾಫಿಟ್ ಜೂನ್ 2023ರಲ್ಲಿ ಡಿಕ್ಲೇರ್ ಆಗಿತ್ತು. ಅದು ಡಿಸೆಂಬರ್ 2023ರಲ್ಲಿ 67 ಕೋಟಿಗೆ ಫಾಲ್ ಆಗಿದೆ. ಸೊ ಒಂದು ಟೈಮ್ನಲ್ಲಿ ಅಂದರೆ ಮಾರ್ಚ್ 2022 ಜೂನ್ 2022ರ ಅರೌಂಡಲ್ಲಿ ಒಳ್ಳೆ ಒಂದು ಆಪರೇಟಿಂಗ್ ಪ್ರಾಫಿಟ್ ಡಿಕ್ಲೇರ್ ಆಗ್ತಿತ್ತು. ಸೊ ಆಪರೇಟಿಂಗ್ ಪ್ರಾಫಿಟ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಕಾಣಿಸ್ತಿದೆ. ಅದೇ ರೀತಿಯಲ್ಲಿ ರೆವೆನ್ಯೂ ಕೂಡ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ಒಂದು ಪೀರಿಯಡ್ನಲ್ಲಿ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ರೆವೆನ್ಯೂ ಕೂಡ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿದೆ. ಇಂಟ್ರೆಸ್ಟ್ ಅಮೌಂಟನ್ನು ನೀವು ಅಬ್ಸರ್ವ್ ಮಾಡ್ಬೋದು. 871 ಕೋಟಿ ಇದ್ದಂಥ ಇಂಟ್ರೆಸ್ಟ್ ಅಮೌಂಟ್ ಏನಿದೆ ಈ ಒಂದು ಕ್ವಾರ್ಟರ್ನಲ್ಲಿ 1191 ಕೋಟಿ ಆಗಿದೆ. ಸೊ ಯಾವಾಗ ಒಂದು ಕಂಪನಿಯ ಡೆಟ್ ಇನ್ಕ್ರೀಸ್ ಆಗುತ್ತೆ ಅವರ ಇಂಟ್ರೆಸ್ಟ್ ಇನ್ಕಮ್ ಕೂಡ ಇನ್ಕ್ರೀಸ್ ಆಗೋದು ಕಾಣಿಸುತ್ತೆ. ಈಗ UPLನ ಡೆಟ್ 35,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. UPLನ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ಬಂದಿರೋದ್ರಿಂದ ಮಾರ್ಕೆಟ್ ಕ್ಯಾಪ್ ಕೂಡ 35,000 ಕೋಟಿ ಅರೌಂಡಲ್ಲಿ ಈಗ ನೋಡೋದಕ್ಕೆ ಸಿಗ್ತದೆ. 70,000 ಕೋಟಿ ಅರೌಂಡಲ್ಲಿ UPLನ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗ್ತಿತ್ತು. ಕಂಟಿನ್ಯೂಸ್ 2 ಕ್ವಾರ್ಟರ್ಗಳಿಂದ ಲಾಸ್ ಅನ್ನು ಡಿಕ್ಲೇರ್ ಮಾಡ್ತಿರೋದ್ರಿಂದ ಸ್ಟಾಕ್ನ PE ಕೂಡ ಈಗ ನೆಗೆಟಿವ್ ಆಗಿದೆ. ಬಟ್ ಬುಕ್ ವ್ಯಾಲ್ಯೂ 385 ನೋಡೋದಕ್ಕೆ ಸಿಗುತ್ತೆ. ಈಗ UPL 460ರ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಿದೆ. ಪ್ರೈಸ್ ಟು ಬುಕ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ಕಂಪನಿ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಕಳೆದ 2 ಕ್ವಾರ್ಟರ್ಗಳಿಂದ ಲಾಸ್ ಬರ್ತಿರೋದು ಹಾಗೆ ಆ ಲಾಸ್ ಇನ್ಕ್ರೀಸ್ ಆಗ್ತಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಸೈನ್ ಆಗಿರೋದಿಲ್ಲ. ಇಂಡಸ್ಟ್ರಿ PE ನಮಗೆ 39ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ UPL ಲಾಸ್ಗಳನ್ನು ಡಿಕ್ಲೇರ್ ಮಾಡ್ತಿರೋದು ನೆಗೆಟಿವ್ EPSಗೆ ಕಾರಣ ಆಗಿದೆ. ಹಾಗೆ ROE ROCE ಕೂಡ 15%ನ ಕೆಳಗಡೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಡೆಟ್ ಬಹಳಷ್ಟು ಇನ್ಕ್ರೀಸ್ ಆಗ್ತಾ ಇದೆ. UPL ಆಗ್ರೋಕೆಮಿಕಲ್ ಕಂಪನಿ ಆಗಿರ್ತಾರೆ. ಅಗ್ರಿಕಲ್ಚರಲ್ ಸೊಲ್ಯೂಷನ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. 14,000ಕ್ಕೂ ಹೆಚ್ಚಿನ ಪ್ರಾಡಕ್ಟ್ ರಿಜಿಸ್ಟ್ರೇಷನ್ಸ್ಗಳನ್ನು UPL ಮಾಡಿದ್ದಾರೆ. ಗ್ಲೋಬಲ್ ಪ್ರೆಸೆನ್ಸ್ ಇರುವಂಥ ಕಂಪನಿ 138 ಕಂಟ್ರಿಗಳಿಗೆ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. $6 ಬಿಲಿಯನ್ ರೆವೆನ್ಯೂ ಜನರೇಟ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಇಷ್ಟು ದೊಡ್ಡ ಕಂಪನಿ ಆಗಿದ್ರಿಂದನೇ ಈ ಕಂಪನಿ ನಿಫ್ಟಿ 50ಯಲ್ಲಿ ತಮ್ಮ ಒಂದು ಸ್ಥಾನವನ್ನು ಪಡ್ಕೊಂಡಿದ್ರು. ಬಟ್ ಕಳೆದ 2-3 ಕ್ವಾರ್ಟರ್ಗಳಿಂದ ಕೆಮಿಕಲ್ ಸೆಕ್ಟರ್ ಕೂಡ ಡೌನ್ ಇದೆ. ಹಾಗೆ ಇವರ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇದೆ. ಹಾಗೆಯೇ ಪ್ರಾಫಿಟ್ಸ್ ಕೂಡ ಲಾಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಇವರು ಅಗ್ರಿಕಲ್ಚರಲ್ ಇಂಡಸ್ಟ್ರಿಯಲ್ಲಿ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ. ಒಳ್ಳೆ ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್ ಅನ್ನು ಕೂಡ ಹೊಂದಿರುವಂಥ ಕಂಪನಿ ಆಗಿದ್ದಾರೆ. ಬಟ್ ರೀಸೆಂಟ್ ಟೈಮ್ನಲ್ಲಿ ಗ್ಲೋಬಲಿ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಸೊ ಪ್ರೈಸಿಂಗ್ ಪ್ರೆಷರನ್ನು ನೀವು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಬಹಳಷ್ಟು ಪ್ರೈಸಿಂಗ್ ಪ್ರೆಷರ್ ಅಮೆರಿಕ, ಯುರೋಪ್ ಹಾಗೆ ರೆಸ್ಟ್ ಆಫ್ ದ ವರ್ಲ್ಡ್ನಲ್ಲಿ ಕೂಡ ನಮಗೆ ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಒಂದು ಪ್ರೆಷರ್ ನಾರ್ತ್ ಅಮೆರಿಕ ಮತ್ತು ಯುರೋಪ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಲಾಸ್ ಅನ್ನು ಡಿಕ್ಲೇರ್ ಮಾಡ್ತಿರೋದಕ್ಕೆ ಮೇಜರ್ ರೀಸನ್ ಡಿಸ್ಟಾಕಿಂಗ್ ಆಗಿರುತ್ತೆ. ಡಿಸ್ಟಾಕಿಂಗ್ ಅಂದರೆ ಇವರೇನು ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು ಇನ್ವೆಂಟ್ರಿಗಳಿಗೆ ಮೂವ್ ಮಾಡ್ತಾರೆ. ಆ ಒಂದು ಇನ್ವೆಂಟ್ರಿಯಲ್ಲಿ ಸ್ಟಾಕ್ ಅದೇ ರೀತಿಯಲ್ಲಿ ಇದ್ದರೆ ಅವರು ಹೆಚ್ಚಿನ ಒಂದು ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೂ ಕೂಡ ತಮ್ಮದೇ ಆದ ವೇರ್ಹೌಸ್ನಲ್ಲಿ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇನ್ವೆಂಟ್ರಿಯಲ್ಲಿರುವಂಥ ಸ್ಟಾಕೇ ಖಾಲಿ ಆಗ್ತಿಲ್ಲ. ಸೊ ಖಾಲಿ ಆಗದಿರೋದಕ್ಕೆ ರೀಸನ್ ಏನು ಅಂದರೆ ಡಿಮ್ಯಾಂಡ್ ಕಡಿಮೆ ಆಗ್ತದೆ. ಸೊ ಡಿಮ್ಯಾಂಡ್ ಕಡಿಮೆ ಇದ್ದಾಗ ಪ್ರಾಡಕ್ಟ್ನ ಸಪ್ಲೈ ಕೂಡ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸೊ ಈ ಒಂದು ಡಿಸ್ಟಾಕಿಂಗ್ ರೀಸನ್ನಿಂದ ಬಹಳಷ್ಟು ಮಾರ್ಜಿನ್ ಪ್ರೆಷರ್ UPLನ ಮೇಲೆ ಬೀಳ್ತಿದೆ. ಹಾಗೆ ಒಂದು ಹೈಯರ್ ಕಾಸ್ಟ್ ಇನ್ವೆಂಟ್ರಿ ಪ್ರೆಷರ್ ಕೂಡ UPLನ ಮೇಲೆ ಇದೆ. 2025ರ ಫಿನಾನ್ಷಿಯಲ್ ಇಯರ್ನ Q2ನಲ್ಲಿ ಈ ಒಂದು ಡಿಸ್ಟಾಕಿಂಗ್ ನಾರ್ಮಲೈಸ್ ಆಗ್ಬೋದು ಅಂತ UPL ಹೇಳಿದ್ದಾರೆ. ಅಂದರೆ ಮುಂದಿನ 2 ಕ್ವಾರ್ಟರ್ಗಳಲ್ಲಿ ಕೂಡ UPLನ ಕಡೆಯಿಂದ ವೀಕ್ ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ UPL ತಮ್ಮ ಡೆಟ್ಟನ್ನು ಕಡಿಮೆ ಮಾಡೋದಕ್ಕೆ ರೈಟ್ ಇಶ್ಯೂನ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಡೆಟ್ಟನ್ನು ಆದಷ್ಟು ಕಡಿಮೆ ಮಾಡಿದಾಗ ಇಂಟ್ರೆಸ್ಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಹಾಗೆ ಇನ್ಪುಟ್ ಪ್ರೈಸ್ ಪ್ರೆಷರ್ ಏನಿದೆ ಅದನ್ನು UPL ಹ್ಯಾಂಡಲ್ ಮಾಡ್ಬೋದಾಗುತ್ತೆ. ಸೊ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಅಬ್ಸರ್ವ್ ಮಾಡಿದಾಗ ಇವರ ಅಸೆಟ್ನಲ್ಲಿ ಒಳ್ಳೆಯ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇವರೇನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ಲಾನ್ಗಳನ್ನು ಹೊಂದಿದ್ರು ಅದು ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಇವರು ತಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಏನು ಕ್ಯಾಪಿಟಲನ್ನು ಅನೌನ್ಸ್ ಮಾಡ್ತಿದ್ರು ಅದು ಕೂಡ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. 2,000 ಕೋಟಿ ಅರೌಂಡಲ್ಲಿ ಕೆಪೆಕ್ಸ್ ಅನೌನ್ಸ್ ಆಗ್ತಿತ್ತು ಪ್ರತಿ ಕ್ವಾರ್ಟರ್ನಲ್ಲಿ. ಅದು ಸೆಪ್ಟೆಂಬರ್ 2023ರಲ್ಲಿ 1,300 ಕೋಟಿಗೆ ಫಾಲ್ ಆಗಿದೆ.
ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದಾಗ ಕಳೆದ 3 ಕ್ವಾರ್ಟರ್ಗಳಿಂದ ಪ್ರಮೋಟರ್ ಹೋಲ್ಡಿಂಗ್ 32.34% ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ FIIs ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಹೋಲ್ಡಿಂಗನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಜೂನ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಹೋಲ್ಡಿಂಗ್ ಸ್ವಲ್ಪ ಫಾಲ್ ಆಗಿದೆ. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಹೋಲ್ಡಿಂಗ್ 33.57% ಇತ್ತು, ಅದು ಈಗ 34.39% ಆಗಿದೆ. ಹಾಗೆ DIIs ಜೂನ್ ಕ್ವಾರ್ಟರ್ನಲ್ಲಿ 15.24% ಹೋಲ್ಡಿಂಗ್ ಅನ್ನು ಹೊಂದಿದ್ರು, ಅದು ಈಗ 16.82%ಗೆ ಇನ್ಕ್ರೀಸ್ ಆಗಿದೆ. ಬಟ್ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ DIIs ಹೋಲ್ಡಿಂಗ್ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅನ್ನು ಅಬ್ಸರ್ವ್ ಮಾಡಿದಾಗ 16% ಹೋಲ್ಡಿಂಗ್ ಪಬ್ಲಿಕ್ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ಗಳ ಬಳಿಯಲ್ಲಿ ಇದೆ. ಹಾಗೆ UPL ನಲ್ಲಿ ಇನ್ನೊಂದು ನೆಗೆಟಿವ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಮಾರ್ಚ್ 2024ರ ನಿಫ್ಟಿ 50 ರಿವಿಷನ್ ನಲ್ಲಿ UPL ನಿಫ್ಟಿ 50 ಇಂದ ಆಚೆ ಹೋಗ್ಬೋದು ಅನ್ನುವಂಥ ಒಂದು ಅನಾಲಿಸಿಸ್ ನೋವಾಮಾ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. UPL ನ ಜಾಗವನ್ನ ಶ್ರೀರಾಮ್ ಫಿನಾನ್ಸ್ ನಿಫ್ಟಿ 50ಯಲ್ಲಿ ಫಿಲ್ ಮಾಡಬಹುದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ನೋವಾಮಾ ಹೇಳಿದ್ರು. ಈ ಒಂದು ರಿವಿಷನ್ ನ ಬಗ್ಗೆ ಕ್ಲಿಯರ್ ಐಡಿಯಾ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಕಸ್ಮಾತ್ UPL ನಿಫ್ಟಿ 50 ಇಂದ ಆಚೆ ಹೋದ್ರೆ UPL ನಲ್ಲಿ ಇನ್ನಷ್ಟು ಔಟ್ಫ್ಲೋ ಆಗುವಂತ ಚಾನ್ಸಸ್ ಇರುತ್ತೆ. $217 ಮಿಲಿಯನ್ ನ ಫಂಡ್ UPL ನಿಂದ ಆಚೆ ಹೋಗ್ಬೋದು. ಇಂಡೆಕ್ಸ್ ಫಂಡ್ಗಳಲ್ಲಿ ಯಾವೆಲ್ಲ ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ, ಅವರು ನಿಫ್ಟಿ 50 ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಆ ನಿಫ್ಟಿ 50ಯಲ್ಲಿ ಇರುವಂತಹ ಕಂಪನಿಗಳಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಯಾವ್ದಾದ್ರು ಒಂದು ಕಂಪನಿ ನಿಫ್ಟಿ 50 ಇಂದ ಆಚೆ ಹೋದ್ರೆ ಆ ಕಂಪನಿಯಲ್ಲಿ ಮ್ಯೂಚುವಲ್ ಫಂಡ್ ಹೌಸ್ಗಳು ಏನ್ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿರ್ತಾರೆ, ಆ ಶೇರ್ಸ್ ಗಳನ್ನ ಅವರು ಸೆಲ್ ಮಾಡಿ ಹೊಸದಾಗಿ ಯಾವ ಒಂದು ಕಂಪನಿ ನಿಫ್ಟಿ 50ಗೆ ಆ್ಯಡ್ ಆಗುತ್ತೆ, ಆ ಒಂದು ಕಂಪನಿಯಲ್ಲಿ ಆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಬಟ್ UPL ನಿಫ್ಟಿ ನೆಕ್ಸ್ಟ್ 50ಗೆ ಎಂಟ್ರಿಯನ್ನು ಪಡ್ಕೊಳ್ಳುತ್ತೆ. ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂಥ ಫಂಡ್ ಹೌಸಸ್ಗಳು UPL ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ, ಸೊ ಅಲ್ಲಿ ಇನ್ಫ್ಲೋ ಬರುತ್ತೆ. ಬಟ್ ಸ್ಟಿಲ್ ನಿಫ್ಟಿ 50ಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಮ್ಯೂಚುವಲ್ ಫಂಡ್ಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಔಟ್ಫ್ಲೋನ ಎಕ್ಸ್ಪೆಕ್ಟೇಷನ್ UPL ನಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಟೆಕ್ನಿಕಲಿ ನಾವು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿದಾಗ 400ರ ಲೆವೆಲ್ UPLಗೆ ಬಹಳಷ್ಟು ಕ್ರೂಷಿಯಲ್ ಆಗುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ UPL ಹೋದ್ರೆ ಬಹಳಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಈಗ 36ರ ಅರೌಂಡ್ ಅಲ್ಲಿ RSI ನೋಡೋದಕ್ಕೆ ಸಿಗುತ್ತೆ. ಸೊ RSI 30ರ ಲೆವೆಲ್ ವರೆಗೂ ಹೋದ್ರೆ ಆ ಒಂದು ಲೆವೆಲ್ ನಲ್ಲಿ ಅಕ್ಯುಮುಲೇಷನ್ಗೆ ಒಳ್ಳೆ ಒಂದು ಆಪರ್ಚುನಿಟಿ ಆಗುತ್ತೆ. ಬಟ್ ಯಾರು ಆಲ್ರೆಡಿ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ದೀರಾ ಅವ್ರು ಮಾತ್ರ ಆವರೇಜಿಂಗ್ ಅನ್ನ ಮಾಡ್ಕೋಬಹುದಾಗುತ್ತೆ. ಫ್ರೆಶ್ ಆಗಿ ನೀವು ಎಂಟ್ರಿಯನ್ನ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದೀರಾ ಅಂದ್ರೆ ಮುಂದಿನ ಕ್ವಾರ್ಟರ್ನ ರಿಸಲ್ಟ್ ಅನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮುಂದಿನ ಕ್ವಾರ್ಟರ್ನಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ್ರೆ ಮಾತ್ರ ಈ ಒಂದು ಕಂಪನಿಯಲ್ಲಿ ಫ್ರೆಶ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಬಟ್ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಲಾಸ್ ಅನ್ನ ಬುಕ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. 2025ರ ಫಿನಾನ್ಷಿಯಲ್ ಇಯರ್ನ ಕ್ವಾರ್ಟರ್ 2 ನಿಂದ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅಂತ ಕಂಪನಿ ಹೇಳಿದರೆ ಆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದ್ರೆ ಮತ್ತೆ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ರಿಕವರಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಈ ಕ್ವಾರ್ಟರ್ನಲ್ಲಿ 1600 ಕೋಟಿಯಷ್ಟು ಲಾಸ್ ಡಿಕ್ಲೇರ್ ಆಗಿದೆ. ಮುಂದಿನ ಕ್ವಾರ್ಟರ್ನಲ್ಲಿ ಅಕಸ್ಮಾತ್ ಲಾಸ್ ಡಿಕ್ಲೇರ್ ಆದ್ರೂ ಕೂಡ ಲಾಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಡಿಮೆ ಆದರೆ ಖಂಡಿತವಾಗ್ಲೂ ಮತ್ತೆ ಸ್ಟಾಕ್ ಪ್ರೈಸ್ನಲ್ಲಿ ರಿಕವರಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಆದ್ದರಿಂದ ಹೈಯರ್ ಲೆವೆಲ್ನಲ್ಲಿ ಬೈ ಮಾಡಿದರೆ ಲಾಸನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ ಆವರೇಜಿಂಗ್ನ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. 430ರ ಲೆವೆಲ್ನಲ್ಲಿ ನಿಮಗೆ UPL ನೋಡೋದಕ್ಕೆ ಸಿಕ್ಕಿದ್ರೆ ಸ್ವಲ್ಪ ಆವರೇಜಿಂಗನ್ನು ಮಾಡಿ ಸ್ಟಾಕನ್ನು ನೀವು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಬಟ್ 2025ರ ಕ್ವಾರ್ಟರ್ 2ನಲ್ಲೂ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದರೆ ಅಲ್ಲಿ ನೀವು ಲಾಸನ್ನು ಬುಕ್ ಮಾಡಿ ಎಕ್ಸಿಟ್ ಆಗಲೇಬೇಕಾಗುತ್ತೆ. ಸೊ ನಾನು ನಿಮಗೆ UPL ಸ್ಟಾಕ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, ಸ್ಟಾಕ್ ಅನಾಲಿಸಿಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.